ವೀಕ್ಷಕರೇ, ಥೈಲ್ಯಾಂಡ್ನಲ್ಲಿ ನಡೆದ 2023-24ನೇ ಸಾಲಿನ ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿಯ ಗಂಗಾಧರ ಅಲಿಯಾಸ್ ಅಪ್ಪಾಜಿ ಅವರು 2ನೇ ಸ್ಥಾನದಲ್ಲಿ ವಿಜೇತರಾಗಿದ್ದಾರೆ. ಗಂಗಾಧರ ಅಲಿಯಾಸ್ ಅಪ್ಪಾಜಿಗೆ ಗರುಡ ನ್ಯೂಸ್ ತಂಡದಿಂದ ಅಭಿನಂದನೆಗಳು. ಈ ದಿನ ಥೈಲ್ಯಾಂಡ್ನಲ್ಲಿ ನಂದು ರೆಸ್ಲಿಂಗ್ ಸೆಕೆಂಡ್ ಪ್ಲೇಸ್ ಆಗಿದೆ. ಎಲ್ರಿಗೂ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೂ ಚಿರಋಣಿ ಆಗಿರ್ತೀನಿ. ಎಲ್ರಿಗೂ ಈ ಸಪೋರ್ಟ್ ಹೀಗೇ ಇರಲಿ. ಮುಂದೆ ದಿನಮಾನಗಳಲ್ಲಿ ಫಸ್ಟ್ ಪ್ಲೇಸ್ ಕೂಡ ಮಾಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಅಪ್ಪಾಜಿ ಗಂಗಾಧರ ಅಲಿಯಾಸ್ ಅಪ್ಪಾಜಿ ಅವರ ಒಂದು ಸ್ಪೋರ್ಟ್ಸ್ ಪ್ರೊಫೈಲ್. ವೀಕ್ಷಕರೇ, ಇಷ್ಟೊತ್ತಿನ ತನಕ ಈ ಒಂದು ವಿಶೇಷ ಸಂದರ್ಶನದ ವಿಡಿಯೋವನ್ನು ತಾವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಕೊನೆಯದಾಗಿ ಅಪ್ಪಾಜಿ ಅವರೇ, ಗರುಡ ನ್ಯೂಸ್ಗೆ ತಾವು ಹೇಳೋದಾದರೆ ಏನು ಹೇಳ್ತೀರಿ, ಏನು ಶುಭ ಹಾರೈಸ್ತೀರಿ? ಸರ್, ಭಾಳ ಅಂದರೆ ಭಾಳ ಫೀಲ್ ಆಗ್ತಿದೆ. ಯಾಕಂದರೆ ಫಸ್ಟ್ ಟೈಮ್ ನಾನು ಈ ಥರ ನ್ಯೂಸ್ ಚಾನಲ್ ಜೊತೆ ಮಾತಾಡ್ತಾ ಇರೋದು. ಯಾರ ಜೊತೆಗೂ ಸಂದೇಶ ಇಟ್ಕೊಂಡಿಲ್ಲದ ನಮ್ಮನ್ನು ಇಷ್ಟು ಹತ್ತಿರದಿಂದ ನಮ್ಗೆ ಗೊತ್ತಾಗಲಾರ್ದ ನಮ್ಮ ಬ್ಯಾಕ್ಗ್ರೌಂಡ್ ತಿಳ್ಕೊಂಡು ಇಷ್ಟು ಸಪೋರ್ಟ್ ಮಾಡ್ತಿದ್ದೀರಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಅದು ಹೇಳೋಕ್ಕಲ್ಲ ಸರ್. ಭಾಳ ಅಂದರೆ ಭಾಳ ಚಿರಋಣಿ ಆಗಿರ್ತೀನಿ. ನನ್ನ ಲೈಫ್ನಲ್ಲಿ ಈ ಮೂಮೆಂಟ್ಸ್ನ, ಈ ಗರುಡ ಚಾನಲ್ ನ್ಯೂಸ್ನ ನನ್ನ ಲೈಫ್ ಇರೋ ತನಕ ಯಾವಾಗಲೂ ಮರೆಯಲ್ಲ ಸರ್. ಯಾಕಂದರೆ ಫಸ್ಟ್ ಟೈಮ್ ಯಾವಾಗಲೂ ಕಷ್ಟದ ಹಾದಿಯಲ್ಲಿ ತೋರಿಸೋರಿಗೆ ಆ ಕಷ್ಟದ ಮೆಟ್ಟಿಲು ನಿಮಗೆ. ಯಾಕಂದರೆ ನ್ಯೂಸ್ನವ್ರು ಅಂದರೆ ಸುಮ್ಮನೆ ಇಲ್ಲ ಸರ್. ಯಾಕಂದರೆ ಒಬ್ಬ ಯಾರೋ ಒಂದು ಮಾಡ್ತಾರೆ ಅಂದರೆ ಅದು ಸಪೋರ್ಟ್ ಮಾಡಿ ನಮ್ಮ ಕರ್ನಾಟಕ ಜನತೆಗೆ ತಿಳಿಸ್ತೀರಂದರೆ ಅದು ಸುಮ್ಮನೆ ಅದು ಮಾತೂ ಅಲ್ಲ ಸರ್. ಯಾಕಂದರೆ ನೀವು ಅಲ್ಲಿಂದ ಬಂದು, ಯಾಕಂದ್ರೆ ನಿಮಗೆ ಅಷ್ಟು ಟೈಮ್ ಬಿಡುವಾಗಿ ಬಡವ್ರನ್ನ ಎಲ್ಲ ಬಂದು ಬಡವ್ರನ್ನ ಈ ಥರ ಇಂಟ್ರೂ ಮಾಡ್ತಿರಲ್ಲ, ದಿಸ್ ಈಸ್ ಪ್ರೌಡ್ ಆಫ್ ಮೂಮೆಂಟ್ ಸರ್ ಇದೆಲ್ಲ. ಯಾಕಂದರೆ ಅಷ್ಟು ಗುರುತಿಸಿ ಮಾಡ್ತಿದ್ರಲ್ಲ, ಗರುಡ ಚಾನಲ್ ಭಾಳ ಹೆಮ್ಮೆ ಅನಿಸ್ತಿದೆ ಸರ್. ಯಾಕಂದರೆ ನಾವು ಅಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋದ್ರೂ ನಾನು ಇದು ಹೇಳ್ತೀನಿ ಸರ್, ನಿಜವಾಗ್ಲೂ ಇಂಥ ಚಾನಲ್ಗಳು ಇನ್ನೂ ನಮ್ಮಂಥ ಬಡವರಾಗಲಿ ಕಷ್ಟಪಟ್ಟವರಾಗಲಿ ಇನ್ನೂ ಇದ್ದಾರೆ ಸರ್. ಅವ್ರನ್ನೂ ಇಂಟ್ರೂ ಮಾಡಿ ಸರ್. ಆಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ಆಗಲಿ ಈ ನ್ಯೂಸ್ನಾಗೆ ನಾನು ನನ್ನ ಫ್ರೆಂಡ್ಸು ಆಗಲಿ ಎಲ್ಲರಿಗೆ ಶೇರ್ ಮಾಡ್ತೀನಿ ಸರ್. ಖಂಡಿತವಾಗಿಯೂ ಈ ಚಾನಲ್ನ ಭಾಳ ಹೆಮ್ಮೆ ಅನಿಸ್ತಿದೆ ಸರ್ ನನಗೂ ಕೂಡ. ಯಾಕಂದರೆ ನಮ್ಮಂಥ ಬಡವ್ರನ್ನ ಈ ಥರ ಮಾಡಿ ಇಂಟರ್ವ್ಯೂಸ್ ಮಾಡ್ತಿದ್ದೀರಲ್ಲ, ಭಾಳ ಖುಷಿ ಅನಿಸ್ತಿದೆ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಥ್ಯಾಂಕ್ ಯು ಗಂಗಾಧರ್ ಅವರೇ.